ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. A small man is attacking from the left. ಸ್ಮಾಲ್ ಮ್ಯಾನ್ ಲೆಫ್ಟ್ ಕಡೆ ಬಂದವನೇ, ಇವನ್ನ ಹೊಡೆಸಾಯಿಸ್ಬೇಕು. Left. Good attack. A big man is attacking from left. ಬಿಗ್ ಮ್ಯಾನ್ ಲೆಫ್ಟ್ ಬಂದ, ನಾನು ರೈಟ್ ಓಡ್ತೀನಿ ಈಗ. Right. Right. Good dodge. A big man is attacking from right. ಈಗ ಬಿಗ್ ಮ್ಯಾನ್ ಬಂದ, ಲೆಫ್ಟ್ ಓಡ್ತೀನಿ ನಾನೀಗ. Left. Left. Good dodge. A small man is attacking from the right. ಸ್ಮಾಲ್ ಮ್ಯಾನಿಗೆ ರೈಟಿಗೆ ಬಂದವನೇ, ಇವನು ಹೊಡೆಸಾಯಿಸ್ಬೇಕು. ಸಿಕ್ಕಿದ್ದೆ ಚಾನ್ಸ್, ಹೊಡೀರಿ ಇವನ್ನ. Right. Good attack. A small man is attacking from the left. ಸ್ಮಾಲ್ ಮ್ಯಾನ್ ಮತ್ತೆ ಲೆಫ್ಟ್ ಅಲ್ಲಿ ಎಷ್ಟು ಸಲ ಹೊಡೆದ್ರು ಮತ್ತೆ ಲೆಫ್ಟ್ ಬರ್ತಾನೆ ಇದ್ದಾನೆ. Good attack. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇಂದಿನ ಟ್ಯುಟೋರಿಯಲಲ್ಲಿ ನಾವು ಮತ್ತೊಂದು ಹೊಸ ಗೇಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ಗೇಮು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಗೇಮ್ ಹೆಸರು ಬ್ಲೈಂಡ್ ಗೇಮ್ ವಾರಿಯರ್ ಅಂತ. ನಿಮ್ಮ ಆ್ಯಪ್ ಸ್ಟೋರಲ್ಲಿ ಇದು ಬ್ಲೈಂಡ್ ಗೇಮ್ ಅಂತಲೇ ಬಂದಿರುತ್ತೆ. ಈ ಆಟನ ಆಡೋದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಫಸ್ಟು ನಾನು ನಿಮಗೆ ಓವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಗೇಮ್ನ ಯಾವ ರೀತಿ ಆಡೋದು ಅಂತ. ನಂತರ ನಾನು ಪ್ರಾಕ್ಟಿಕಲ್ ಆಡಿದಾಗ ನಿಮಗೆ ಈ ಗೇಮ್ನ ಯಾವ ರೀತಿ ಆಡೋದು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಈಗ ಹಾಗೆ ಎಕ್ಸ್ಪ್ಲೈನ್ ಮಾಡೋದಾದರೆ, ಫಸ್ಟ್ ಆಫ್ ಆಲ್ ಈ ಗೇಮು ತುಂಬಾ ಸಿಂಪಲ್ ಆಗಿದೆ ಫ್ರೆಂಡ್ಸ್. ನೀವು ಗೇಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ಎರಡೇ ಆಪ್ಷನ್ ಇರುತ್ತೆ, ಒಂದು ಲೆಫ್ಟ್, ಒಂದು ರೈಟ್. ಆಮೇಲೆ ನಿಮಗೆ ಇಬ್ಬರು ವ್ಯಕ್ತಿಗಳು ಬರ್ತಾರೆ, ಬಿಗ್ ಮ್ಯಾನ್, ಸ್ಮಾಲ್ ಮ್ಯಾನ್, ಅಂದರೆ ಚಿಕ್ಕಣ್ಣ, ದೊಡ್ಡಣ್ಣ. ಸೊ ನಾವು ಒಂಥರ ಮೀಡಿಯಮ್ ಮ್ಯಾನ್ ಇದ್ದಂಗೆ ನಾವು ಆಟ ಆಡೋರು. ಸೊ ಇದನ್ನ ಆಡೋದು ಯಾವ ರೀತಿಯಪ್ಪ ಅಂತಂದರೆ, ಸ್ಮಾಲ್ ಮ್ಯಾನ್ ಬಂದಾಗ ಅಟ್ಯಾಕ್ ಮಾಡಬೇಕು, ಬಿಗ್ ಮ್ಯಾನ್ ಬಂದಾಗ ಎಸ್ಕೇಪ್ ಆಗಬೇಕು. ಅರ್ಥ ಆಗಲಿಲ್ವಾ? ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಈಗ ಸ್ಮಾಲ್ ಮ್ಯಾನ್ ಈಸ್ ಅಟ್ಯಾಕಿಂಗ್ ಫ್ರಮ್ ದ ರೈಟ್ ಅಂತ ಅದು ಹೇಳುತ್ತೆ. ಆವಾಗ ನಾವು ರೈಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಅಂದರೆ ಅವನ್ನ ಅಟ್ಯಾಕ್ ಮಾಡಿದಾಗೆ. ಅದೇ ಬಿಗ್ ಮ್ಯಾನ್ ಈಸ್ ಅಟ್ಯಾಕಿಂಗ್ ಫ್ರಮ್ ದ ರೈಟ್ ಅಂತಂದರೆ ನಾವು ಅವಾಗ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಬಿಗ್ ಮ್ಯಾನ್ ಬಂದಾಗ ನಾವು ಅವನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆ ಅಂತಂದರೆ ಅವನು ಬಿಗ್ ಮ್ಯಾನು, ಅವನು ನಮ್ಮನ್ನೇ ಸಾಯಿಸೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬಿಗ್ ಮ್ಯಾನ್ ಏನಾದರೂ ಬಂದರೆ ನಾವು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹೊಡಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಬಿಗ್ ಮ್ಯಾನ್ ರೈಟ್ ಕಡೆ ಬಂದರೆ ನಾವು ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಬಿಗ್ ಮ್ಯಾನ್ ಲೆಫ್ಟಿಗೆ ಬಂದರೆ ನಾವು ರೈಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ಸ್ಮಾಲ್ ಮ್ಯಾನು ರೈಟ್ ಕಡೆ ಬಂದರೆ ನಾವು ರೈಟ್ ಮೇಲೇ ಕ್ಲಿಕ್ ಮಾಡಬೇಕು, ಅವಾಗ ಅವನ್ನ ಅಟ್ಯಾಕ್ ಮಾಡಿದಾಗೆ. ಸೊ ಸ್ಮಾಲ್ ಮ್ಯಾನ್ ಏನಾದರೂ ರೈಟ್ ಕಡೆ ಬಂದಾಗ ನೀವು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನೀವು ಆಟ ಸೋತಂಗೆ, ಅಲ್ಲಿಗೆ ಎಂಡ್ ಆಗುತ್ತೆ ಗೇಮು. ಸೊ ಸ್ಮಾಲ್ ಮ್ಯಾನ್ ಯಾವ ಕಡೆ ಬರ್ತಾನೋ ಅದೇ ಕಡೆ ನೀವು ಕ್ಲಿಕ್ ಮಾಡಬೇಕು. ಬಿಗ್ ಮ್ಯಾನ್ ಯಾವ ಕಡೆ ಬರ್ತಾನೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ಗೇಮು ಕ್ಲೀನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಾನು ಪ್ರಾಕ್ಟಿಕಲ್ ಆಗಿ ಆಡಿ ತೋರಿಸ್ತೀನಿ, ಅವಾಗ ನಿಮಗೆ ಇನ್ನೂ ಕೂಡ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾದರೆ ಪ್ರಾಕ್ಟಿಕಲ್ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲು ನಾವು ಪ್ಲೇಸ್ಟೋರ್ನ ಓಪನ್ ಮಾಡಿ ಆ್ಯಪನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ತೀನಿ. ಪ್ಲೇಸ್ಟೋರ್ನ ಓಪನ್ ಮಾಡಿ ನೀವು ವಾಯ್ಸ್ ಸರ್ಚಲ್ಲಿ ಬ್ಲೈಂಡ್ ಗೇಮ್ ವಾರಿಯರ್ ಅಂತ ಹೇಳಿ, ಆವಾಗ ಫಸ್ಟಲ್ಲೇ ಒಂದು ಆ್ಯಪ್ ಬರುತ್ತೆ ನೋಡಿ. ದ ಬ್ಲೈಂಡ್ ವಾರಿಯರ್ ಮೊಹಮ್ಮದ್ ಶಿನಾ ಇನ್ಸ್ಟಾಲ್ಡ್ ಅಂತ ಹೇಳ್ತಾ ಇದೆ. ಯಾಕೆ ಅಂತಂದರೆ ನಾನು ಈಗ ಇನ್ಸ್ಟಾಲ್ ಮಾಡಿದ್ದೀನಿ ಆ್ಯಪ್ನ. ಈಗ ಈ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೊಹಮ್ಮದ್ ಶಿಹಾ ಅನ್ನೋರು ಇದನ್ನ ಡೆವಲಪ್ ಮಾಡಿದ್ದಾರೆ. ಸೊ ಅನ್ಇನ್ಸ್ಟಾಲ್ ಮತ್ತೆ ಪ್ಲೇ ಅಂತ ಇದೆ. ಯಾಕೆ ಅಂತಂದರೆ ಇದು ಗೇಮ್ ಆಗಿರೋದ್ರಿಂದ ಪ್ಲೇ ಅಂತ ಬರುತ್ತೆ ಓಪನ್ ಬದಲು. ಸೊ ಈಗ ಪ್ಲೇ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಆ್ಯಪ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಸೊ ನೀವೇನು ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ವಿಡಿಯೋ ಡಿಸ್ಕ್ರಿಪ್ಷನಿಂದ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಬೋದು. ಸೊ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಲೆಫ್ಟ್ ಮತ್ತು ರೈಟ್ ಇವೆರಡು ಆಪ್ಷನ್ಸ್ ಮಾತ್ರ ಇರುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ಗೇಮ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಗೇಮ್ ರೂಲ್ಸ್ ಹೇಳುತ್ತೆ. ಸೊ ರೈಟ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ತೀನಿ ಈಗ. The game is simple. Try to avoid the big man attack and strike the small man. Please note, avoiding the small man will make you lose. Click left to start a new game. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ಸ್ಮಾಲ್ ಮ್ಯಾನ್ನ ಅಟ್ಯಾಕ್ ಮಾಡಬೇಕಾಗತ್ತೆ, ಬಿಗ್ ಮ್ಯಾನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಗೇಮ್ ಸ್ಟಾರ್ಟ್ ಮಾಡೋದಕ್ಕೆ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಈಗ ಲೆಫ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೀವು 4 ಅಂಶಗಳ ಬಗ್ಗೆ ಮಾತ್ರ ಗಮನ ಹರಿಸಬೇಕು: ಸ್ಮಾಲ್ ಮ್ಯಾನ್, ಬಿಗ್ ಮ್ಯಾನ್, ಲೆಫ್ಟ್, ರೈಟ್. ಸೊ ಯಾವ್ಯಾವ ಕಡೆಯಿಂದ ಯಾರು ಬರ್ತಾನೆ ಅಂತ ಅದು ಹೇಳುತ್ತೋ ಅದ್ರ ಪ್ರಕಾರ ನೀವು ಆಡಬೇಕಾಗತ್ತೆ. ನಾನು ಅವಾಗಲೇ ಹೇಳಿದ್ದೀನಿ. ಈಗ ಪ್ರಾಕ್ಟಿಕಲ್ ಸ್ಟಾರ್ಟ್ ಮಾಡ್ತೀನಿ. ಲೆಫ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸ್ಟಾರ್ಟ್ ಆಗುತ್ತೆ. ನೋಡಿ, ಸ್ಮಾಲ್ ಮ್ಯಾನ್ ಲೆಫ್ಟಿಂದ ಬರ್ತಾನೆ ಅಂದರೆ ನಾವು ಸ್ಮಾಲ್ ಮ್ಯಾನ್ನ ಅಟ್ಯಾಕ್ ಮಾಡಬೇಕು. ಸೊ ಲೆಫ್ಟ್ ಮೇಲೇ ಕ್ಲಿಕ್ ಮಾಡಬೇಕು.
Left. Button. ಸೊ ಲೆಫ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Left. Good attack. A small man is attacking from the right. ಸೊ ಫ್ರೆಂಡ್ಸ್ ಈಗ ಮತ್ತೆ ಸ್ಮಾಲ್ ಮ್ಯಾನ್ ರೈಟಿಂದ ಬರ್ತಾ ಇದ್ದಾನೆ. ಸೊ ಈಗ ರೈಟ್ ಮೇಲೆ ಕ್ಲಿಕ್ ಮಾಡಬೇಕು. Left. Button. Right. Button. Right. Good attack. A big man is attacking from right. ಸೊ ಫ್ರೆಂಡ್ಸ್ ಇದಕ್ಕೆ ಟೈಮ್ ಲಿಮಿಟ್ ಏನೂ ಇಲ್ಲ. ಅದು ಈಗ ಬಿಗ್ ಮ್ಯಾನ್ ರೈಟಿಂದ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ. ಈಗ ನಾನು ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಯಾಕೆ ಅಂತಂದರೆ ಬಿಗ್ ಮ್ಯಾನ್ನ ಅವಾಯ್ಡ್ ಮಾಡಬೇಕು. ಬಿಗ್ ಮ್ಯಾನ್ ರೈಟ್ ಕಡೆ ಬಂದಿದ್ದಾನೆ ಅಂದರೆ ನಾನು ರೈಟ್ ಮೇಲೇ ಕ್ಲಿಕ್ ಮಾಡಿದ್ರೆ ಸೋತಂಗೆ. ಸೊ ಬಿಗ್ ಮ್ಯಾನ್ನ ಅವಾಯ್ಡ್ ಮಾಡಬೇಕು ಅಂದರೆ ಅವ್ನು ರೈಟ್ ಕಡೆ ಬಂದಿರೋದ್ರಿಂದ ಈಗ ನಾನು ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. Left. But left. Good dodge. A small man is attacking from the left. ಸ್ಮಾಲ್ ಮ್ಯಾನ್ ಲೆಫ್ಟ್ ಕಡೆ ಬಂದವನೇ, ಇವನ್ನ ಹೊಡೆಸಾಯಿಸ್ಬೇಕು. ಸೊ ನನ್ನ ಫೋಕಸ್ ಈಗ ಲೆಫ್ಟ್ ಮೇಲೇ ಇರೋದ್ರಿಂದ ಡಬಲ್ ಕ್ಲಿಕ್ ಮಾಡ್ತೀನಿ. Left. Good attack. A big man is attacking from right. ಸೊ ಬಿಗ್ ಮ್ಯಾನ್ ರೈಟಿಗೆ ಬಂದವನೇ ಮತ್ತೆ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನನ್ನ ಫೋಕಸ್ ಲೆಫ್ಟ್ ಮೇಲೇ ಇರೋದ್ರಿಂದ ಸ್ವೈಪ್ ಮಾಡೋದೇನು ಅಗತ್ಯ ಇಲ್ಲ, ಲೆಫ್ಟ್ ಮೇಲೇ ಕ್ಲಿಕ್ ಮಾಡ್ತೀನಿ. Left. Good dodge. A big man is attacking from left. ಬಿಗ್ ಮ್ಯಾನ್ ಲೆಫ್ಟಿಗೆ ಬಂದವನೀಗ ರೈಟ್ ಹೋಗ್ಬೇಕು ನಾನು. Right. But right. Good dodge. A big man is attacking from right. ಸೊ ಬಿಗ್ ಮ್ಯಾನ್ ರೈಟಿಗೆ ಬಂದ ನಾನು ಲೆಫ್ಟ್ಗೆ. Left. Left. Good dodge. A big man is attacking from right. ಸೊ ಬಿಗ್ ಮ್ಯಾನ್ ಮತ್ತೆ ರೈಟಿಗೆ ಬಂದ ನಾನು ಲೆಫ್ಟಲ್ಲೇ ಕ್ಲಿಕ್ ಮಾಡ್ತೀನಿ. Left. Good dodge. A big man is attacking from left. ಬಿಗ್ ಮ್ಯಾನ್ ಲೆಫ್ಟಿಗೆ ಬಂದ ನಾನು ರೈಟ್ ಓಡ್ತೀನಿ ಈಗ. Right. Right. Good dodge. A big man is attacking from left. ಬಿಗ್ ಮ್ಯಾನ್ ಮತ್ತೆ ಲೆಫ್ಟಿಗೆ ಬಂದ ನಾನು ರೈಟಲ್ಲೇ ಇರ್ತೀನಿ. Right. Good dodge. A small man is attacking from the right. ಸ್ಮಾಲ್ ಮ್ಯಾನಿಗೆ ರೈಟಿಗೆ ಬಂದವನೇ, ಇವನು ಹೊಡೆದು ಸಾಯಿಸ್ಬೇಕು. ಯಾಕೆಂದರೆ ನಮ್ಮ ದರ್ಪ ಯಾವಾಗಿದ್ರು ನಮಗಿಂತ ಸಣ್ಣವ್ರ ಮೇಲೇ ತೋರಿಸ್ಬೇಕಲ್ಲ. ಸೊ ಅದರಿಂದ ಸಿಕ್ಕಿದ್ದೆ ಚಾನ್ಸ್, ಹೊಡಿರಿ ಇವನ್ನ. Right. Good attack. A small man is attacking from the right. ಸ್ಮಾಲ್ ಮ್ಯಾನ್ ರೈಟಿಗೆ ಬಂದವನು ಮತ್ತೆ ಹೊಡಿರಿ. Right. Good attack. A big man is attacking from right. ಈಗ ಬಿಗ್ ಮ್ಯಾನ್ ಬಂದ, ಲೆಫ್ಟ್ ಓಡ್ತೀನಿ ನಾನೀಗ. Left. Left. Good dodge. A small man is attacking from the left. ಸ್ಮಾಲ್ ಮ್ಯಾನು ಮತ್ತೆ ಲೆಫ್ಟಿಗೆ ಬಂದ, ಈಗ ನಾನು ಲೆಫ್ಟಲ್ಲೇ ಹೊಡೆದು ಸಾಯಿಸ್ತೀನಿ ಇವನ್ನ. Left. Good attack. A small man is attacking from the left. ಸ್ಮಾಲ್ ಮ್ಯಾನು ಮತ್ತೆ ಲೆಫ್ಟಿಗೆ ಬಂದವನೇ, ಈಗ ನಾನು ಲೆಫ್ಟಲ್ಲೇ ಹೊಡೆದು ಸಾಯಿಸ್ಬೇಕು ಇವನ್ನ ಅಲ್ವಾ, ಲೆಫ್ಟ್ ಮೇಲೇ ಇದ್ದೀನಿ ನಾನೀಗ. Left. Good attack. A small man is attacking from the left. ಸ್ಮಾಲ್ ಮ್ಯಾನ್ ಮತ್ತೆ ಲೆಫ್ಟಲ್ಲಿ ಎಷ್ಟು ಸಲ ಹೊಡೆದ್ರು ಮತ್ತೆ ಲೆಫ್ಟ್ ಬರ್ತಾನೆ ಇದ್ದಾನೆ. Good attack. A small man is attacking from the right. ಸ್ಮಾಲ್ ಮ್ಯಾನು ಲೆಫ್ಟಿಂದ ತಪ್ಸ್ಕೊಂಡು ರೈಟ್ ಹೋದ, ನಾನು ರೈಟ್ ಹೋಗಿ ಹೊಡಿತೀನಿ ಅವನ್ನ. Right. Right. Good attack. A big man is attacking from right. ಬಿಗ್ ಮ್ಯಾನ್ ಬಂದ, ಲೆಫ್ಟ್ ಓಡ್ಬೇಕು ನನಗೆ, ರೈಟಿಗೆ ಬಂದೇನ ಅವನು. Left. Left. Good dodge. A small man is attacking from the left. ಸ್ಮಾಲ್ ಮ್ಯಾನ್ ಬಂದ ಲೆಫ್ಟ್ಗೆ. Left. Good attack. A big man is attacking from right. ಬಿಗ್ ಮ್ಯಾನ್ ರೈಟ್ ಹೋಗೋನೆ, ನಾನು ಲೆಫ್ಟಲ್ಲೇ ಇರ್ತೀನಿ. Left. Good dodge. A small man is attacking from the left. ಸೊ ಇದೇ ಥರ ಫ್ರೆಂಡ್ಸ್ ನೀವು ಆಡ್ತಾ ಇರ್ಬೋದು. ಸೊ ಮೊದಲು ನಾವು ನದಿ ದಡ ಆಡುವಾಗ ನದಿ ದಡ ಅಂತ ಹಂಗೆ ಆಡಿಸ್ತಾ ಸಡನ್ನಾಗಿ ನದಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ನದಿ ಅಂತ ಹೇಳೋರು. ಅವಾಗ ಸುಮಾರು ಜನ ದಡಕ್ಕೆ ಜಂಪ್ ಮಾಡಿಬಿಟ್ಟು ಔಟ್ ಆಗಿಬಿಡೋರು. ಸೊ ಅದರಿಂದ ಇಲ್ಲಿ ನೀವು ಕೇಳಿಸ್ಕೊಳ್ಳೋದು ಭಾಳ ಮುಖ್ಯ, ಸ್ಮಾಲ್ ಮ್ಯಾನ್ ಯಾವ ಕಡೆ ಬರ್ತಾನೆ, ಬಿಗ್ ಮ್ಯಾನ್ ಯಾವ ಕಡೆ ಬರ್ತಾನೆ ಅಂತ. ಸೊ ಆ ಪ್ರಕಾರ ನೀವು ಆಡಬೇಕಾಗತ್ತೆ. ಸ್ಮಾಲ್ ಮ್ಯಾನ್ ಬಂದರೆ ಅದೇ ಸೈಡ್ ಹೊಡಿಬೇಕು, ರೈಟ್ ಕಡೆ ಬಂದರೆ ರೈಟ್ ಕಡೆ, ಲೆಫ್ಟ್ ಕಡೆ ಬಂದರೆ ಲೆಫ್ಟ್ ಕಡೆ. ಬಿಗ್ ಮ್ಯಾನ್ ಬಂದರೆ ಅವಾಯ್ಡ್ ಮಾಡಬೇಕು, ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೊಡಿಬೇಕು. ಸೊ ಈಗ ಲಾಸ್ಟಲ್ಲಿ ಏನೋ ಹೇಳ್ತದು, ಮೋಸ್ಟ್ಲಿ ಬಿಗ್ ಮ್ಯಾನ್ ಲೆಫ್ಟಿಗೆ ಬಂದ ಅನ್ಸುತ್ತೆ. Right. Button. Right. Don't be a coward and attack the small man. Too bad that you lost. Your score is 20. To start a new game, click left. You got a new high score. It's 20. ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿ ಔಟ್ ಆದ ತಕ್ಷಣ ನಿಮ್ಮ ಸ್ಕೋರು 20 ಅಂತ ಹೇಳುತ್ತೆ. ಸೊ ನನಗೆ ಮರ್ತೋಯ್ತು, ಆ್ಯಕ್ಚುಲಿ ಸ್ಮಾಲ್ ಮ್ಯಾನ್ ಲೆಫ್ಟಿಗೆ ಬಂದಿದ್ದ, ನಾನು ಲೆಫ್ಟಿಗೆ ಕ್ಲಿಕ್ ಮಾಡಬೇಕಾಗಿತ್ತು, ನಾನು ರೈಟಿಗೆ ಕ್ಲಿಕ್ ಮಾಡಿದೆ. ಅದರಿಂದ ಸೊ ನೀವು ಸ್ಮಾಲ್ ಮ್ಯಾನ್ನ ಬಿಟ್ಟಿರೋದ್ರಿಂದ ನೀವು ಔಟ್ ಆದ್ರಿ ಅಂತ ಹೇಳ್ತಾ ಇದೆ. ಹಾಗೆ ನಾನು 20 ಪಾಯಿಂಟ್ಸ್ನ ಸ್ಕೋರ್ ಮಾಡಿದ್ದೀನಿ. ಸೊ ನೀವು ಒಂದೊಂದು ಕರೆಕ್ಟಾಗಿ ಕ್ಲಿಕ್ ಮಾಡಿದಾಗಲೂ ಕೂಡ ಒಂದೊಂದು ಪಾಯಿಂಟ್ ಆಗುತ್ತೆ. ಸೊ ನಾನು ಈ ಸಲ 20 ಮಾಡಿದ್ದೀನಿ. ಸೊ ಇದೇ ಥರ ನೀವು ಕೂಡ ಕೇಳಿಸ್ಕೊಳ್ಳಿ, ಯಾವ ಮ್ಯಾನ್ ಯಾವ ಕಡೆ ಬರ್ತಾನೆ ಅಂತ. ಸೊ ಚಿಕ್ಕಣ್ಣ ಬಂದರೆ ಅವನ್ನ ಹೊಡೆದು ಸಾಯಿಸಿ, ದೊಡ್ಡಣ್ಣ ಬಂದರೆ ಆಪೋಸಿಟ್ ಡೈರೆಕ್ಷನ್ ಓಡೋಗಿ. ಸೊ ಇದೇ ಥರ ನೀವು ಗೇಮ್ನ ಆಡ್ಬೋದು. ಸೊ ಈ ಗೇಮ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಲೈಕ್ ಕೊಡೋದ್ರಿಂದ ನಮಗೆ ಜಸ್ಟ್ ಒಂದು ಖುಷಿ ಸಿಗುತ್ತೆ, ಅದರಿಂದ ಮತ್ತೊಂದು ಟ್ಯೂಟೋರಿಯಲ್ ಮಾಡೋದಕ್ಕೆ ಒಂದು ಹೊಸ ಉತ್ಸಾಹ ಬರುತ್ತೆ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕೆ ಅಂತಂದರೆ ನಾವು 3000 ಸಬ್ಸ್ಕ್ರೈಬರ್ ಹತ್ರ ಇದ್ದೀವಿ. ಇನ್ನು ಕೇವಲ 30 ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ 3000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಒಂದು ಕ್ಲಿಕ್ ಅಷ್ಟೇ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಕೂಡ ನಮಗೆ ಹೆಸರು ಏನೂ ಗೊತ್ತಾಗಲ್ಲ. ಆದಷ್ಟು ಬೇಗ 3000 ರೀಚ್ ಮಾಡಿಸಿ ಅಂತ ಹೇಳ್ತಾ ಇಂದಿನ ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.